ಸ್ತುತಿಸಿ ಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಕರ್ತನನ್ನು ಎಡೆಬಿಡದೆ ಸ್ತುತಿಸಿ ಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆನು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆನು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆನು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿ ಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ಒಟ್ಟಾಗಿ ಸ್ತುತಿ ಮಾಡುವ ಕರ್ತನಾಮ ಮೇಲೆತ್ತುವ. ಒಟ್ಟಾಗಿ ಸ್ತುತಿ ಮಾಡುವ ಕರ್ತನಾಮ ಮೇಲೆತ್ತುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿ ಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಸಹಾಯಕ್ಕಾಗಿ ಮೊರೆಯಿಟ್ಟೆನು. ಕರ್ತನು ಸದುತ್ತರ ನೀಡಿದನು. ಸಹಾಯಕ್ಕಾಗಿ ಮೊರೆಯಿಟ್ಟೆನು. ಕರ್ತನು ಸದುತ್ತರ ನೀಡಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿ ಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನಿತ್ಯ ನಿತ್ಯವೂ ನಿನ್ನ ನೇಮ್ ನೆಲೆಸುವುದು. ತಲೆಮಾರು ತಲೆಮಾರಿಗೂ ನಿನ್ನ ಫೇಮ್ ಹರಡುವುದು. ಹೌದು ಡ್ಯಾಡಿ, ನಿತ್ಯ ನಿತ್ಯವೂ ನಿನ್ನ
ನೇಮ್ ನೆಲೆಸುವುದು. ತಲೆಮಾರು ತಲೆಮಾರಿಗೂ ನಿನ್ನ ಫೇಮ್ ಹರಡುವುದು. ನಿತ್ಯವೂ ನೀನೇ, ಸತ್ಯವೂ ನೀನೇ, ನೀನೇ ನಿರಂತರವು. ನಿತ್ಯವೂ ನೀನೇ, ಸತ್ಯವೂ ನೀನೇ, ನೀನೇ ನಿರಂತರವು. ಯಾಕೋಬನನ್ನು ತನಗೆಂದು ಆರಿಸಿಕೊಂಡೆ, ಇಸ್ರಾಯೇಲನ್ನು ಬೇರ್ಪಡಿಸಿ ಸ್ತುತಿಸಲು ಕೃಪೆ ತಂದೆ. ಯಾಕೋಬನನ್ನು ತನಗೆಂದು ಆರಿಸಿಕೊಂಡೆ, ಇಸ್ರಾಯೇಲನ್ನು ಬೇರ್ಪಡಿಸಿ ಸ್ತುತಿಸಲು ಕೃಪೆ ತಂದೆ. ಶಕ್ತನು ನೀತಾನೆ, ಉತ್ತಮ ನೀತಾನೆ, ಶಕ್ತನು ನೀತಾನೆ, ಉತ್ತಮ ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಿತ್ಯವೂ ನೀನೇ, ಸತ್ಯವೂ ನೀನೇ, ನೀನೇ ನಿರಂತರವು. ನಿತ್ಯವೂ ನೀನೇ, ಸತ್ಯವೂ ನೀನೇ, ನಿರಂತರವು. ಆಕಾಶದಲ್ಲೂ ಭುವಿಯಲ್ಲೂ ಚಿತ್ತವ ಮಾಡುವೆ, ಮೋಡಗಳನ್ನು ಹರಡಿಸಿ ಮಳೆಯನ್ನು ಸುರಿಸುವೆ. ಆಕಾಶದಲ್ಲೂ ಭೂಮಿಯಲ್ಲೂ ನಿನ್ ಚಿತ್ತವ ಮಾಡುವೆ, ಮೋಡಗಳನ್ನು ಹರಡಿಸಿ ಮಳೆಯನ್ನು ಸುರಿಸುವೆ. ಶ್ರೇಷ್ಠನು ನೀತಾನೆ, ನನ್ನ ಇಷ್ಟವು ನೀತಾನೆ. ಹೌದು ಡ್ಯಾಡಿ, ಶ್ರೇಷ್ಠನು ನೀತಾನೆ, ನನ್ನ ಇಷ್ಟವು ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಿತ್ಯವೂ ನೀನೇ, ಹೌದು ಡ್ಯಾಡಿ, ಸತ್ಯವೂ ನೀನೇ, ನೀನೇ ನಿರಂತರವು. ನಿತ್ಯವೂ ನೀನೇ, ಹೌದಪ್ಪ, ಸತ್ಯವೂ ನೀನೇ, ನಿರಂತರವು. ವರುಷಕ್ಕೆ ಸುಭಿಕ್ಷೆಯ ಕಿರೀಟ ತೊಡಿಸಿರುವೆ, ಹಾದಿಯೆಲ್ಲ ಸಮೃದ್ಧಿಯ ಮಳೆಯನ್ನು ಸುರಿಸಿರುವೆ. ವರುಷಕ್ಕೆ ಸುಭಿಕ್ಷೆಯ ಕಿರೀಟ ತೊಡಿಸಿರುವೆ, ನನ್ನ ಹಾದಿಯೆಲ್ಲ ಸಮೃದ್ಧಿಯ ಮಳೆಯನ್ನು ಸುರಿಸಿರುವೆ. ಕಾಣುವವ ನೀತಾನೆ, ನನ್ನ ಕಾಯುವವ ನೀತಾನೆ. ಎಸ್ ಡ್ಯಾಡಿ, ಕಾಣುವವ ನೀತಾನೆ, ನನ್ನ ಕಾಯುವವ ನೀತಾನೆ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಾ ಹಾಡುವ ಹಾಡು ನೀತಾನೆ, ನಾ ಹುಡುಕುವುದೆಲ್ಲ ನಿನ್ನನ್ನು ತಾನೇ. ನಿತ್ಯವೂ ನೀನೇ, ಸತ್ಯವೂ ನೀನೇ. ಹೌದು, ಹೌದಪ್ಪ, ಹೌದು ಡ್ಯಾಡಿ. ಎಸ್ ಲಾರ್ಡ್, ನೀನೇ ನಿರಂತರವು. ನಿತ್ಯ ನಿತ್ಯವೂ ನಿನ್ನ ನೇಮ್ ನೆಲೆಸುವುದು. ತಲೆಮಾರು ತಲೆಮಾರಿಗೂ ನಿನ್ನ ಫೇಮ್ ಹರಡುವುದು. ನಿತ್ಯ ನಿತ್ಯವೂ ನಿನ್ನ ನೇಮ್ ನೆಲೆಸುವುದು. ತಲೆಮಾರು ತಲೆಮಾರಿಗೂ ನಿನ್ನ ಫೇಮ್ ಹರಡುವುದು. ನಿತ್ಯವೂ ನೀನೇ, ಸತ್ಯವೂ ನೀನೇ, ನೀನೇ ನಿರಂತರವು. ನಿತ್ಯವೂ ನೀನೇ, ಹೌದು ಡ್ಯಾಡಿ, ಸತ್ಯವೂ ನೀನೇ, ನೀನೇ ನಿರಂತರವು. ನಿತ್ಯವೂ ನೀನೇ, ಸತ್ಯವೂ ನೀನೇ, ನೀನೇ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳಿ ಹೃದಯದ ಆಳದಿಂದ, ನಿತ್ಯವೂ ನೀನೇ, ಸತ್ಯವೂ ನೀನೇ,
ನೀನೇ ನಿರಂತರವು, ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು, ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು, ನಿತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು, ನೀನೇ ನಿರಂತರವು. ನಿತ್ಯನಾದ ದೇವರೇ, ಸತ್ಯ ಸ್ವರೂಪನೇ, ನಿರಂತರವೂ ವಾಸ ಮಾಡುವ ದೇವರೇ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನನ್ನೇ ದೃಷ್ಟಿಸಿ ನೋಡುತ್ತೇವೆ, ನಿನ್ನನ್ನೇ ದೃಷ್ಟಿಸಿ ನೋಡುತ್ತೇವೆ. ಹಲ್ಲೆಲೂಯಾ. ನಮಗೆ ಆಧಾರನಾದ ದೇವರೇ, ನಮಗೆ ಆಶ್ರಯನಾದ ಕರ್ತನೇ, ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ, ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಘನತೆ, ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಆರಾಧನೆ ಸಲ್ಲಿಸುತ್ತೇವೆ ಡ್ಯಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಕಣ್ಣುಗಳನ್ನು ಮುಚ್ಚಿ ಏಸಪ್ಪ ನೋಡಿ ಮಾತನಾಡ್ರಿ. ರಾಜ ಅಂತ ಕರೀರಿ, ಡ್ಯಾಡಿ ಅಂತ ಕರೀರಿ, ಅಪ್ಪ ಅಂತ ಕರೀರಿ. ಹೇಗೆಲ್ಲ ಮಾತಾಡಬೇಕು ಅನಿಸುತ್ತೋ ಮಾತನಾಡ್ರಿ. ಈ ಬೆಳಗಿನ ಸಮಯದಲ್ಲಿ ಆತನ ಸನ್ನಿಧಾನಕ್ಕೆ ಹರುಷದಿಂದ, ಉಲ್ಲಾಸದಿಂದ, ಹಕ್ಕಿನೊಂದಿಗೆ, ಅರ್ಹತೆಯೊಂದಿಗೆ ಆತನ ಸಮ್ಮುಖದಲ್ಲಿ ನಾವು ಕಾಣಿಸಿಕೊಳ್ಳುವ. ಹಲ್ಲೆಲೂಯಾ. ಡ್ಯಾಡಿ, 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 ಡ್ಯಾಡಿ. ಹಲ್ಲೆಲೂಯಾ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು, ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು, ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಅವಮಾನ ನನಗೆ ಇಲ್ಲ, ಅಪ್ಪ ನಾ ನಿನ್ನ ಮಗು, ಅಪ್ಪ ನಾ ನಿನ್ನ ಮಗು, ಎಂದಿಗೂ ಅವಮಾನ ನನಗಿಲ್ಲ, ಅಪ್ಪ ನಾ ನಿನ್ನ ಮಗು, ಎಂದಿಗೂ ಅವಮಾನ ನನಗಿಲ್ಲ. ನಿನ್ನನ್ನೇ ಈ ಬೆಳಗಿನ ಸಮಯದಲ್ಲಿ ನಾನು ಕಣ್ಣುಗಳನ್ನೆತ್ತಿ ನಿನ್ನನ್ನೇ ನೋಡ್ತಾ ಇದ್ದೀನಿ. ಕರ್ತನೇ, ನಿನ್ನಿಂದ ದೈವ ಪ್ರಭಾವ ನನ್ನನ್ನು ಆವರಿಸಿ ನನ್ನನ್ನು ಚೈತನ್ಯದಲ್ಲಿ ನಡೆಸುವಂತದ್ದಾಗಿದೆ ಡ್ಯಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಮುಖ ದರ್ಶನ ನಮಗೆ ಉಂಟಾಗಿರುವುದಕ್ಕಾಗಿ ವಂದನೆ. ಹೊಂದುವೆನು, ಅವಮಾನ ನನಗೆ ಇಲ್ಲ, ಅಪ್ಪ ನಾ ನಿನ್ನ ಮಗು, ಅಪ್ಪ ನಾ ನಿನ್ನ ಮಗು, ಎಂದಿಗೂ ಅವಮಾನ ನನಗೆ ಇಲ್ಲ, ಅಪ್ಪ ನಾ ನಿನ್ನ ಮಗು, ಎಂದಿಗೂ ಅವಮಾನ ನನಗೆ ಇಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು, ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ ಕಣ್ಣು ಸನ್ಮಾರ್ಗನ ಕಾಣುವುದು, ನಿನ್ ಕಿವಿಯು ನನ್ನ ಪ್ರಾರ್ಥನೆ ಕೇಳುವುದು. ಹೌದು ಡ್ಯಾಡಿ, ನಿನ್ ಕಣ್ಣು ಸನ್ಮಾರ್ಗನ ಕಾಣುವುದು, ನಿನ್ ಕಿವಿಯು ನನ್ನ ಪ್ರಾರ್ಥನೆ ಕೇಳುವುದು,
ಇಕ್ಕಟ್ಟನ್ನು ನೀಗಿಸಿ ಕಾಪಾಡುವೆ, ಇಕ್ಕಟ್ಟನ್ನು ನೀಗಿಸಿ ಕಾಪಾಡುವೆ. ನಡೆಸುವೆ ನನ್ನನ್ನು ಕೊನೆ ತನಕ. ಎಸ್ ಡ್ಯಾಡಿ, ನಡೆಸುವೆ ನನ್ನನ್ನು ಕೊನೆ ತನಕ. ಅವಮಾನ ನನಗೆ ಇಲ್ಲ, ಅಪ್ಪ ನಾ ನಿನ್ನ ಮಗು, ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ, ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಉತ್ತಮನು ಮಧುರನು ನನ್ ಕರ್ತನು, ದಿನವೆಲ್ಲ ಸವಿದು ಹರ್ಷಿಸುವೆ. ಉತ್ತಮನು ಮಧುರನು ನನ್ ಕರ್ತನು, ದಿನವೆಲ್ಲ ಸವಿದು ಹರ್ಷಿಸುವೆ. ಕರ್ತನಲ್ಲಿ ಬೇಡಿಕೊಳ್ಳುವ ನನಗೆ, ಕರ್ತನಲ್ಲಿ ಬೇಡಿಕೊಳ್ಳುವ ನನಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ, ಯಾವ ಮೇಲಿಗೂ ಕಡಿಮೆ ಇಲ್ಲ. ಅವಮಾನ ನನಗೆ ಇಲ್ಲ. ಹೌದು ಡ್ಯಾಡಿ, ಅಪ್ಪ ನಾ ನಿನ್ನ ಮಗು, ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ, ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಹೌದು ರಾಜ, ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಅವಮಾನ ನನಗೆ ಇಲ್ಲ, ಅಪ್ಪ ನಾ ನಿನ್ನ ಮಗು, ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ, 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 ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಅವಮಾನ ನನಗೆ ಇಲ್ಲ, ಅಪ್ಪ ನಾ ನಿನ್ನ ಮಗು, ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ, ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ,
ಅಪ್ಪ ನಾ ನಿನ್ನ ಮಗು, ಎಂದಿಗೂ ಅವಮಾನ ನನಗೆ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಓ ವಂದನೆ ಡ್ಯಾಡಿ. ಒಂದೆರಡು ನಿಮಿಷ ಹಾಗೆ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿ ಜೊತೆಲೇ ಮಾತಾಡುವ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಓ ಉನ್ನತನಾದ ತಂದೆಯೇ, ಉತ್ತಮನಾದ ಕರ್ತನೇ, ನಮಗಾಗಿ ಚಿಂತಿಸುವ ಹಿತಚಿಂತಕನೇ, ನಿಮಗೆ ಸ್ತೋತ್ರ. ಹಾಲೆಲೂಯಾ. ಸ್ವಲ್ಪ ಹೊತ್ತು ಹಾಗೆ ಬಾಯಿ ಬಿಚ್ಚಿ ಕರ್ತನ ಜೊತೆ ಮಾತಾಡುವ. ಅಪ್ಪ ನಿಮಗೆ ಸ್ತೋತ್ರ, ರಾಜನೇ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಕಾಯುವವನೇ ಸ್ತೋತ್ರ, ಕಣ್ಣೀರೊರೆಸುವವನೇ ಸ್ತೋತ್ರ, ಕರ ಹಿಡಿದು ನಡೆಸುವವನೇ ಸ್ತೋತ್ರ, ಕಾಲವೆಲ್ಲ ನಡೆಸುವವನೇ ಸ್ತೋತ್ರ ಸ್ವಾಮಿ. ಸ್ತೋತ್ರಪ್ಪ, ಸ್ತೋತ್ರಪ್ಪ. ಸ್ತುತಿಗೆ ಪಾತ್ರನಾದ ದೇವರೇ, ಮಹಿಮೆಗೆ ಪಾತ್ರನಾದ ದೇವರೇ, ಮಹೋನ್ನತನಾದ ಕರ್ತನೆ, ಮಾರ್ಪಡದ ದೇವರೇ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಓ ಹಾಲೆಲೂಯ, ಉನ್ನತನು, ಉತ್ತಮನು. ಓ ಹಾಲೆಲೂಯ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓ ಸಾರ್ವಭೌಮನೇ, ಸರ್ವಶಕ್ತನೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು. ಹಾಗೆ ಬಾಯಿ ಬಿಚ್ಚಿ, ಬಾಯಿ ಬಿಚ್ಚಿ ಸ್ವಲ್ಪ ಹೊತ್ತು ಹಾಗೆ ಸ್ತೋತ್ರ ಮಾಡ್ರಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಡ್ಯಾಡಿ, ವಂದನೆ ಡ್ಯಾಡಿ. ಹಾಲೆಲೂಯಾ, ಹಾಲೆಲೂಯಾ. ನೀ ನನ್ನ ಆಶ್ರಯವು. ಹಾಗೆ ಕರೆಗಳನ್ನು ಚಾಚಿ, ಕಣ್ಣುಗಳನ್ನು ಮುಚ್ಚಿ, ಹೃದಯದ ಆಳದಿಂದ, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣಾಧಾರ, ನೀ ನನ್ನ ದೇವ. ಡ್ಯಾಡಿಯನ್ನು ನೋಡಿ, ನೀ ನನ್ನ ಆಶ್ರಯವು. ಎಸ್ ಲಾರ್ಡ್, ನೀ ನನ್ನ ಕೋಟೆಯು. ನೀ ನನ್ನ ಪ್ರಾಣಾಧಾರ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ ಡ್ಯಾಡಿ. ಹರಸಿ ನಿನ್ಮುಖ ಜೀವಮಾನವೆಲ್ಲ, ನಿನ್ ಸೇವೆ ಮಾಡುವೆ, ನೀನೇ ಸರ್ವವೆಂದು, ನಿಂದಾಸನು ನಾ, ನಿಂದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ. ಎಸ್ ಡ್ಯಾಡಿ, ದಾಸನು ನಾ ಡ್ಯಾಡಿ ದೇವಾ, ನಿಂದಾಸನು ನಾ, ನಿಂದಾಸಿಯು ನಾ ಅಂತ ಹೇಳಿ ಕರ್ತನ ನೋಡಿ ಹೇಳಿ. ನಿಂದಾಸನು ನಾ, ದಾಸನು ನಾ, ದಾಸನು ನಾ ದೇವಾ. ಎಸ್ ಲೋ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ, ನಿಂದಾಸನು ನಾ, ದಾಸನು ನಾ, ನಿಂದಾಸಿಯು ನಾ. ಹೇಳೋಣ, ಹೌದು, ಎಸ್ ಲೋ, ದಾಸನು. ವರ್ಷಿಪ್ ಯು ಲಾರ್ಡ್,
I worship you, Father. I worship you. Glorify you. ರಿಬಾಲ ಬಾರ ಬಾರ ಆತನ ಸಾನ್ನಿಧ್ಯವನ್ನು ಸವಿರಿ ಹಾಗೆ. ಓ ರಿಗಲ ಘೋರ ಈ ಮುಂಜಾನೆ ವೇಳೆಯಲ್ಲಿ ರೋಬಕಶಿಯಾಲ ಗುರುಗು ಹನ್ಮಿಯಾಂದರ ನಮಗರಮ. ಹೋಲಿ 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 ಯು ಆರ್ ಹೋಲಿ, ಯು ಆರ್ ಹೋಲಿ, ಯು ಆರ್ ಹೋಲಿ, ಯು ಆರ್ ಹೋಲಿ. You are holy. ನಿನಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ. ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್, ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಅನುಕೂಲ ಆಗುವಂತೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನಕ್ಕೆ ಬರುವ 1 ಪೇತ್ರ. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರು ಆದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು ಅನ್ನುವಂಥ ವಿಚಾರದಲ್ಲಿ ನಾವಿದ್ದೇವೆ. ಹಾಲೆಲೂಯ. ನಾವು ಯಾಜಕರು, ರಾಜವಂಶಸ್ಥರಾದ ಯಾಜಕರು. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾಜಕನ ವಿಷಯದಲ್ಲಿ 2 ಅಂಶವನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ, ಯಾಜಕನು ದೇವರ ಸನ್ನಿಧಿಗೆ ಅಕ್ಸೆಸ್ ಪಡೆದವನು, ದೇವರನ್ನು ಆರಾಧನೆ ಮಾಡುವನು. ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ದೇವರನ್ನು ಆರಾಧನೆ ಮಾಡುವನು. ನಾವೆಲ್ಲರೂ ಯಾಜಕರು. ನಾವು ಇನ್ನೊಂದು ಸ್ಟೆಪ್ ಹೈಯರ್, ಒಳಗೆ, ಆತನ ಸಾನ್ನಿಧ್ಯದ ಒಳಗೆ, ಆತನ ಮಹಾಪರಿಶುದ್ಧ ಸ್ಥಳದ ಒಳಗೆ, ಇನ್ನು ತಾಬೋರ್ ಶಿಖರದ ಅನುಭವಕ್ಕೆ, ಹಾಲೆಲೂಯ, ಸಿನಾಯ್ ಬೆಟ್ಟದ ಅನುಭವಕ್ಕೆ, ಇನ್ನೊಂದು ಡೀಪರ್ ಒಂದು ಅನುಭವದ ಹಂತಕ್ಕೆ, ದೇವರನ್ನು ಮಹಿಮೆ ಪಡಿಸುವ, ಘನಪಡಿಸುವ ಹಂತಕ್ಕೆ ನಾವು ಸಾಗಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅದಕ್ಕಾಗಿ ಸುಮ್ಮನೆ ಹಾಡಾಡ್ಬಿಟ್ಟು ಕೈ ಚಪ್ಪಾಳೆ ತಟ್ಬಿಟ್ಟು ಹೋಗ್ಬಿಡ್ಬೇಡ್ರಿ. ಗೆಟ್ ಇನ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ಹಾಲೆಲೂಯ. 2ನೇದಾಗಿ, ಇವತ್ತಿನ ನಮ್ಮ ಧ್ಯಾನದಲ್ಲಿ ಯಾಜಕನ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ವಾಕ್ಯ ರೀತಿ ಹೇಳ್ತೇವೆ. 9ನೇ ಅಧ್ಯಾಯದ 7ನೇ ಅಧ್ಯಾಯ 23ನೇ ವಚನ. ಇಬ್ರಿಯ 7, 23, 24, 25 ಹೋದ್ರಿ. ಲೇವಿಯರು ಶಾಶ್ವತವಾಗಿ ಉದ್ಯೋಗ ನಡೆಸುವುದಕ್ಕೆ ಮರಣವು ಅಡ್ಡಿಯಾದದ್ದರಿಂದ ಅವರಲ್ಲಿ ಯಾಜಕರಾದವರು ಅನೇಕರು. ಆತನಾದರೋ ಅಂದ್ರೆ ಯೇಸು ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂತದ್ದಲ್ಲ. ಹೌದು. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಓಕೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಈ ಯಾಜಕತ್ವವು ಯಾವಾಗಲೂ ನಮಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ, ತಂದೆಯ ಸಮ್ಮುಖದಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ ಇರುವಂತಹ ಯಾಜಕತ್ವ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಲ್ಪ ನಮ್ಮ ಈ ಒಂದು ಯಾಜಕ ಸೇವೆಯ ಕುರಿತಾಗಿ ಇನ್ನೂ ಸ್ವಲ್ಪ ವಿಷಯಗಳನ್ನು ನಾವು ತಿಳ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. 9ನೇ ಅಧ್ಯಾಯ 7ನೇ ವಚನಕ್ಕೆ ಬನ್ನಿ. ಆದರೆ 2ನೆಯ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರುಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತಕ್ಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು
ಮುಂದನ ಭಾಗದಲ್ಲಿ ಅಂದರೆ ದೇವದರ್ಶನ ಗುಡಾರದ 2 ಭಾಗ ಆಗಿತ್ತು. ಹೊರಗೆ ಅಂಗಳ 2 ಭಾಗದಲ್ಲಿ ಮೊದಲನೇ ಭಾಗ ಪರಿಶುದ್ಧ ಸ್ಥಳ, 2ನೇ ಭಾಗ ಮಹಾಪರಿಶುದ್ಧ ಸ್ಥಳ. ಸೊ ಗುಡಾರದ ಒಳಗೆ 2 ಭಾಗ, ಗುಡಾರದ ಹೊರಗಿರೋದು ಅಂಗಳ, ಗುಡಾರದ ಒಳಗಿರುವುದು ಮೊದಲೇದು ಪರಿಶುದ್ಧ ಸ್ಥಳ, ಆಮೇಲೆ ಮಹಾಪರಿಶುದ್ಧ ಸ್ಥಳ. ಈ ಪರಿಶುದ್ಧ ಸ್ಥಳದಲ್ಲಿ ಹೋಗಿ ದೇವಾರಾಧನೆ ಮಾಡ್ತಾಯಿದ್ರು. ಆದರೆ ವರ್ಷಕ್ಕೆ ಒಮ್ಮೆ ಮಹಾಯಾಜಕನು ಆ ಮಹಾಪರಿಶುದ್ಧ ಸ್ಥಳದೊಳಗೆ ಎಂಟ್ರಿ ಆಗ್ತಿದ್ದನು. ಸುಮ್ಮನೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಪ್ರಾಯಶ್ಚಿತ್ತ ರಕ್ತದೊಡನೆ. ಆ ರಕ್ತವು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಪ್ರಾಯಶ್ಚಿತ್ತ ಬಲಿಯ ರಕ್ತ ಅದನ್ನು ತಗೊಂಡು ಹೋಗ್ತಾ ಇದ್ದನು. ಅಂದರೆ ಜನರ ಪಾಪ ನಿವಾರಣೆಗೆ ಬಲಿಯಾದ ಆ ರಕ್ತವನ್ನು ತಗೊಂಡು ಹೋದನು. ಇದು ಹಳೆ ಒಡಂಬಡಿಕೆಯ ಒಂದು ಯಾಜಕದ ಉದ್ಯೋಗದ ವ್ಯವಸ್ಥೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಸನ್ನಿವೇಶವನ್ನು ದೇವರು ಟೋಟಲಿ ವ್ಯತ್ಯಾಸ ಮಾಡಿದ್ದಾನೆ. ಹೇಗೆಂದರೆ ಹೇಳಿದ್ರೆ 11ನೇ ವಚನದಿಂದ ಓದಿ. ಇಬ್ರಿಯ 9:11. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು, ಈಗ ಕ್ರಿಸ್ತನು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತಹ ಅಂದರೆ ಈ ಸೃಷ್ಟಿಗೆ ಸಂಬಂಧ ಈ ಆಲಯವನ್ನು ಗಮನಿಸಿ. ಈ ಆಲಯವು ಕ್ರಿಸ್ತನು ಪ್ರವೇಶ ಮಾಡಿರುವ ಆ ಮಹಾಪರಿಶುದ್ಧ ಸ್ಥಳವು ಮನುಷ್ಯರ ಕೈಯಿಂದ ಕಟ್ಟಲ್ಪಡಲಿಲ್ಲ, ಈ ಸೃಷ್ಟಿಗೆ ಸಂಬಂಧಪಡಲಿಲ್ಲ. ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ, ಅಂದ್ರೆ ಘನವಾಗಿ ಉತ್ಕೃಷ್ಟವಾಗಿರುವಂತಹ ವಿಶೇಷವಾದ ಗುಡಾರ. ಅಂದ್ರೆ ಇದು ಪರಲೋಕವನ್ನು ಕುರಿತಾಗಿ ಹೇಳ್ತಾರೆ. ಪರಲೋಕ ಎಂಬ ಮಹಾಪರಿಶುದ್ಧ ಸ್ಥಳ, ಆ ಮಹಾಪರಿಶುದ್ಧ ದೇವರ ಜೀವ ಸ್ವರೂಪನಾದ ದೇವರ ಸಮ್ಮುಖಕ್ಕೆ ಯೇಸು ಸ್ವಾಮಿ ಮಹಾಯಾಜಕನಾಗಿ ಪ್ರವೇಶ ಮಾಡಿದ್ದಾರೆ. ನೋಡಿ ನೆಕ್ಸ್ಟ್. ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಆ ಮಹಾಪರಿಶುದ್ಧ ಸ್ಥಳದೊಳಗೆ ಪ್ರವೇಶಿಸಿದನು. ಹೋರಿ ಕರಗಳ ರಕ್ತದಿಂದಲ್ಲ, ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು, ನಿಷ್ಕಳಂಕವಾದ ರಕ್ತವನ್ನು ತೆಗೆದುಕೊಂಡು ಆ ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿದನು. ಏನಕ್ಕೆ ಅಂತ ಹೇಳಿದರೆ, ನಮ್ಮೆಲ್ಲರ ಪಾಪ ನಿವಾರಣೆಯ ಒಂದು ಯಜ್ಞವಾಗಿ ತನ್ನನ್ನೇ ಬಲಿ ಅರ್ಪಿಸಿ ಆ ರಕ್ತವನ್ನು ತಗೊಂಡು ಜನರಿಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಒಂದೇ ಸಾರಿ ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶ ಮಾಡಿದ್ದಾನೆ. ಒಂದೇ ಸಾರಿ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಹೊಸ ಒಡಂಬಡಿಕೆ ಯಾಜಕತ್ವ ಅಂದರೆ ಜನರಿಗೋಸ್ಕರವಾಗಿ ತನ್ನನ್ನೇ ಬಲಿಯಾಗಿ ಅರ್ಪಿಸಿ ದೇವರ ಸನ್ನಿಧಾನದಲ್ಲಿ ಸ್ವರಕ್ತದೊಡನೆ ಪ್ರವೇಶ ಮಾಡಿದ ಯೇಸು ಇವತ್ತು ನಮ್ಮನ್ನು ಯಾಜಕ ಸೇವೆಗೆ ಕರೀತಾನೆ ಅಂತ ಹೇಳಿದ್ರೆ, ನಾವು ಕೂಡ ಇತರರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ ದೇವರ ಸನ್ನಿಧಾನಕ್ಕೆ ಬರುವವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸ ಒಡಂಬಡಿಕೆಯ ಯಾಜಕತ್ವ ದೇವರನ್ನು ಆರಾಧನೆ ಮಾಡಲಿಕ್ಕೆ ದೇವರ ಸನ್ನಿಧಾನಕ್ಕೆ. ಎರಡನೇದಾಗಿ ಜನರಿಗೋಸ್ಕರ ದೇವರ ಸನ್ನಿಧಾನಕ್ಕೆ. ಜನರು ಯಾರೂ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಜನರ ಪರವಾಗಿ ಜನರಿಗೋಸ್ಕರ ಮಹಾಯಾಜಕನು ವರ್ಷಕ್ಕೆ ಒಮ್ಮೆ ಆ ಮಹಾಪರಿಶುದ್ಧ ಸ್ಥಳದೊಳಗೆ ಪ್ರವೇಶ ಮಾಡ್ತಾ ಇದ್ದನು. ರಕ್ತದೊಡನೆ ಪ್ರವೇಶ ಮಾಡ್ತಾ ಇದ್ದನು. ಯಾಕಂದರೆ ಜನರ ಪಾಪ ನಿವಾರಣೆಗಾಗಿ ಬಲಿಯಾದ ಹೋರಿ ಕರಗಳ ರಕ್ತವನ್ನು ತೆಗೆದುಕೊಂಡು ಒಳಗೆ ಹೋಗ್ತಾ ಇದ್ದನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ತನ್ನ ಸ್ವಂತ ರಕ್ತವನ್ನೇ ತಗೊಂಡು ಮಹಾಪರಿಶುದ್ಧ ಸ್ಥಳದೊಳಗೆ ಹೋಗಿದ್ದಾನೆ ಒಂದೇ ಸಾರಿ. ಹಲ್ಲೆಲೂಯಾ. ಈ ತನ್ನ ರಕ್ತವನ್ನು ತೆಗೆದುಕೊಂಡು ಹೋಗಿರೋದು ನಾವು ಇವತ್ತು ರಕ್ತದೊಂದಿಗೆ ಹೋಗಬೇಕಾಗಿಲ್ಲ. ಒಂದೇ ಸಾರಿ ನಮಗಾಗಿ ಶಿಲುಬೆಯಲ್ಲಿ ಬಲಿಯಾಗಿ ನಮಗಾಗಿ ಅರ್ಪಿಸಬೇಕಾದ ಎಲ್ಲ ಯಜ್ಞವನ್ನು ಅರ್ಪಿಸಿದ್ದಾನೆ. ನಾವು ಜಸ್ಟ್ ಆತನ ಸನ್ನಿಧಾನಕ್ಕೆ ಬಂದರೆ ಸಾಕು. ಹಲ್ಲೆಲೂಯಾ. ಆದರೆ ಒಂದನ್ನು ನಾವು ಗಮನಿಸಬೇಕು, ಆ ಮಹಾಪರಿಶುದ್ಧ ಸ್ಥಳಕ್ಕೆ ಬರುವುದು ಇತರರಿಗೋಸ್ಕರ,
ತನ್ನ ಜನರಿಗೋಸ್ಕರ. ಇವತ್ತು ನಾವು ಯಾಜಕ ಉದ್ಯೋಗವನ್ನು, ಯಾಜಕ ಸೇವೆಯನ್ನು ಹೊಂದಿದ್ದೇವೆ ಅಂತ ಹೇಳಿದ್ರೆ ಜನರಿಗೋಸ್ಕರ ನಾವು ದೇವರ ಸನ್ನಿಧಾನದಲ್ಲಿ ಮೊರೆ ಇಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಜನರ ಪಾಪ ನಿವಾರಣೆಗಾಗಿ ಆತನ ಸನ್ನಿಧಾನವನ್ನು ಪ್ರವೇಶಿಸುವಂತಹ ಒಂದು ಸೇವೆ. ಜನರಿಗೂ ದೇವರಿಗೂ ಮಧ್ಯೆ ಮೊಣಕಾಲೂರುವಂತಹ, ದೇವರ ಸಮ್ಮುಖದಲ್ಲಿ ಜನರಿಗೋಸ್ಕರವಾಗಿ ಬೇಡಿಕೊಳ್ಳುವಂತಹ ಒಂದು ವಿಶೇಷ ಯಾಜಕ ಸೇವೆಗೆ ದೇವರು ನಿಮ್ಮನ್ನು ನನ್ನನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. 8ನೇ ಅಧ್ಯಾಯದಲ್ಲಿ, ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯಗಳನ್ನು ಓದಿ. ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ, ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂತ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ, ಅಂದರೆ ಮನುಷ್ಯನು ಹಾಕದೆ ಕರ್ತನೇ ಹಾಕಿದ ನಿಜವಾದ ದೇವದರ್ಶನ ಗುಡಾರದಲ್ಲಿ ಯಾಜಕೋದ್ಯೋಗ ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಅಂದರೆ ಈಗಿನ ಒಂದು ಆ ಮಹಾಪರಿಶುದ್ಧ ಸ್ಥಳ ಅಂತ ಹೇಳಿದ್ರೆ ಅದು ಪರಲೋಕ. ಪರಲೋಕದಲ್ಲಿ ನಮಗೋಸ್ಕರ ತಂದೆಯ ಬಲಪಾರ್ಶ್ವದಲ್ಲಿ ಯಾವಾಗಲೂ ವಿಜ್ಞಾಪನೆ ಮಾಡುವುದಕ್ಕಾಗಿ ಬದುಕುವವನಾಗಿದ್ದಾನೆ. 7ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತೇವೆ. ಇವತ್ತು ನಮ್ಮನ್ನು ಯಾಜಕ ಉದ್ಯೋಗಕ್ಕೆ ಕರೆದಿದ್ದಾನಂತ ಹೇಳಿದ್ರೆ ನಾವು ಸಹ ನಮ್ಮ ಜನರಿಗಾಗಿ ದೇವರ ಮಹಾಪರಿಶುದ್ಧ ಸ್ಥಳದಲ್ಲಿ ಆತನ ಸಮ್ಮುಖದಲ್ಲಿ ಮೊರೆ ಇಡಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಒಬ್ಬ ಯಾಜಕನು ಅಂತ ಹೇಳಿದರೆ ಜನರ ಪರವಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲುವವನು. ಹಲ್ಲೆಲೂಯಾ. ನಮ್ಮ ಯೇಸು ಅದನ್ನು ಮಾಡಿದರು. ಜನರ ಪರವಾಗಿ ನಮ್ಮೆಲ್ಲರಿಗಾಗಿ ತಾನು ಬಲಿಯಾಗಿ ತಂದೆಯ ಸಮಕ್ಷಮದಲ್ಲಿ ತನ್ನ ಸಮರ್ಪಣೆ ಮಾಡಿದನು. ಇವತ್ತು ನಮಗೊಂದು ಜೀವನ ಇದೆ ಅಂತ ಹೇಳಿದರೆ ನಾವು ಇನ್ನೊಬ್ಬರ ರಕ್ಷಣೆಗಾಗಿ ದೇವರ ಸಮ್ಮುಖದಲ್ಲಿ ನಿಲ್ಲುವುದಕ್ಕಾಗಿ. ಅದರಿಂದಾಗಿ ಈ ಒಂದು ಬೆಳಗಿನ ಸಮಯದಲ್ಲಿ ನಮ್ಮನ್ನು ಸಮರ್ಪಣೆ ಮಾಡುವ ಕರ್ತನೆ, ನಾನು ಕೂಡ ನಮ್ಮ ಕುಟುಂಬದವರಿಗಾಗಿ, ನಮ್ಮ ಬೀದಿಯವರಿಗಾಗಿ, ನಮ್ಮ ಪ್ರಾಂತ್ಯದವರಿಗಾಗಿ, ನಮ್ಮ ರಾಜ್ಯದವರಿಗಾಗಿ ದೇವರ ಸಮ್ಮುಖವನ್ನು ಪ್ರವೇಶಿಸುವವನಾಗಿರಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ದೇವರ ಸನ್ನಿಧಾನದಲ್ಲಿ ನನ್ನ ಜನರಿಗೋಸ್ಕರ ಬೇಡುವವನಾಗಿ ಆ ಯಾಜಕ ಉದ್ಯೋಗವನ್ನು ನೆರವೇರಿಸಲಿಕ್ಕೆ ನನಗೂ ಕೃಪೆ ಕೊಡಪ್ಪ. ಯಾಜಕನು ತನ್ನ ಜನರಿಗೋಸ್ಕರವಾಗಿ ದೇವರ ಸಮ್ಮುಖವನ್ನು ಪ್ರವೇಶಿಸುವವನು. ಇವತ್ತು ಯೇಸು ಯಾಜಕ ಉದ್ಯೋಗವನ್ನು ನಡೆಸುವವನಾಗಿ ನಮ್ಮೆಲ್ಲರ ಪರವಾಗಿ ತಂದೆಯ ಬಲಪಾರ್ಶ್ವದಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ನಾವು ಕೂಡ ಅದೇ ಉದ್ಯೋಗಕ್ಕೆ ಕರೆಯಲ್ಪಟ್ಟಿದ್ದೇವೆ, ನಮ್ಮ ಜನರ ಪರವಾಗಿ ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳಿಕ್ಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಮಗೆ ಕೊಡಲ್ಪಟ್ಟಂತಹ ಈ ಒಂದು ಯಾಜಕ ಸೇವೆಯನ್ನು ವಿಶೇಷವಾಗಿ ಪರಿಗಣಿಸುವ. ಇದು ಎಲ್ಲರಿಗೂ ಸಿಗುವಂಥದ್ದಲ್ಲ. ದೇವರು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡು ಅರಸರಾಗಿ, ಯಾಜಕರಾಗಿ ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ದೇವರ ಸನ್ನಿಧಾನಕ್ಕೆ ನಮಗೆ ಅಕ್ಸೆಸ್ ಕೊಟ್ಟಿದ್ದಾನೆ. ದೇವರನ್ನ ಆರಾಧನೆ ಮಾಡಲಿಕ್ಕೂ, ದೇವ ಜನರಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೂ ನಮಗೆ ಅವಕಾಶ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಒಂದು ನಿಮಿಷ ನಾವಿರುವಂಥ ಸ್ಥಳದಲ್ಲೇ ಕಣ್ಣುಗಳನ್ನು ಮುಚ್ಚೋಣ. ಅಪ್ಪ, ಈ ಯಾಜಕ ಸೇವೆಯನ್ನು ನಾನು ಉತ್ತಮವಾಗಿ ನಿರ್ವಹಿಸಲಿಕ್ಕೆ ಕೃಪೆ ಕೊಡಪ್ಪ. ಹಳೆ ಒಡಂಬಡಿಕೆಯಲ್ಲಿ ಯಾಜಕನು ರಕ್ತದೊಡನೆ ಜನರ ಪಾಪ ನಿವಾರಣೆಗಾಗಿ ಬಲಿಯಾದ ಕುರಿ, ಹೋತಗಳ, ಹೋರಿಕರಗಳ ರಕ್ತವನ್ನು ತೆಗೆದುಕೊಂಡು ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಿದನು. ಜನರ ಪಾಪ ನಿವಾರಣೆಗಾಗಿ ಒಂದು ಪ್ರಯತ್ನ. ಇವತ್ತು ಕರ್ತನೆ, ನಾವು ಮತ್ತೆ ರಕ್ತ ಅರ್ಪಿಸಬೇಕಾಗಿಲ್ಲ. ಯಾಕಂದರೆ ಒಂದೇ ಸಾರಿ ನಮಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಲಿಯಾಗಿ ಸ್ವರಕ್ತವನ್ನು ತೆಗೆದುಕೊಂಡು ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಿ ಆಯಿತು. ಈಗ ಮಹಾಪರಿಶುದ್ಧ ಸ್ಥಳಕ್ಕೆ ನಮಗೂ ಕೂಡ ಅಕ್ಸಸ್ ಇದೆ. ಏನಕ್ಕೆ ಅಕ್ಸಸ್ ಇದೆ ಅಂದರೆ, ಕರ್ತನೆ ಯೇಸು ಯಾವ ಉದ್ದೇಶದೊಂದಿಗೆ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಿದರು, ಅದೇ ಉದ್ದೇಶವನ್ನು ನೆರವೇರಿಸಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಜನರಿಗಾಗಿ, ನಮ್ಮವರಿಗಾಗಿ ಕರ್ತನೆ ವಿಜ್ಞಾಪನೆ ಮಾಡಲಿಕ್ಕೆ, ಅವರಿಗೆ ಕರ್ತನೆ ಪಾಪ ಕ್ಷಮಾಪಣೆ ಸಿಗುವಂತೆ ಪ್ರಾರ್ಥನೆ ಮಾಡಲಿಕ್ಕೆ, ಅವರಿಗೆ ರಕ್ಷಣೆ ಸಿಗುವಂತೆ ಬಿನ್ನಹ ಮಾಡಲಿಕ್ಕೆ, ದೇವರ ಮುಂದೆ ಬೇಡಿಕೊಳ್ಳಲಿಕ್ಕೆ ಅಪ್ಪ ನಮಗೆ ಆ ಕೃಪೆಯನ್ನು ಕರ್ತನೆ ಕೊಟ್ಟು ನಡೆಸು ಸ್ವಾಮಿ. ನಮ್ಮ ಜನರಿಗಾಗಿ ಅಳುವ, ಕಣ್ಣೀರಿಡುವ
ಕೃಪೆಯನ್ನು ಕೊಡು ಸ್ವಾಮಿ. ಯೆರೆಮೀಯನು ಹೇಳ್ತಾನಲ್ಲ, ಅಯ್ಯೋ ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ಕಣ್ಣುಗಳು ಕಣ್ಣೀರಿನ ಬುಗ್ಗೆಯಾಗಿದ್ದರೆ ಎಷ್ಟೋ ಲೇಸು ಎಂಬುದಾಗಿ, ನನ್ನ ಜನರಿಗಾಗಿ ಹತರಾದವರ ನಿಮಿತ್ತವಾಗಿ ನಾನು ಹಗಲಿರುಳು ಅಳಬೇಕಲ್ಲ ಎಂಬುದಾಗಿ ಕೇಳ್ತಾನಲ್ಲ. ಕರ್ತನೆ, ನಮ್ಮ ಜನರಿಗಾಗಿ ನಾವು ಕೂಡ ಕರ್ತನೆ ಅಳುವ, ಗೋಳಾಡುವ, ಪ್ರಾರ್ಥನೆ ಮಾಡುವ, ಬಿನ್ನಹ ಮಾಡುವ ಕರ್ತನೆ, ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರ ಸಮಕ್ಷಮದಲ್ಲಿ ಕರ್ತನೆ ನಮ್ಮ ಜನರಿಗಾಗಿ ಅಂಗಳಾಚುವಂತಹ, ಬೇಡುವಂತಹ ಕರ್ತನೆ ಕೃಪೆಯನ್ನು ಕೊಟ್ಟು ನಡೆಸಿ ಸ್ವಾಮಿ. ಪ್ರಾರ್ಥನೆಯ ಭಾರವನ್ನು ಕೊಡಪ್ಪ ಕರ್ತನೆ. ಅಂದು ನೆಹೆಮೀಯನು ಕರ್ತನೆ ಭಾರಪಟ್ಟವನಾಗಿ ತನ್ನ ಜನರಿಗೋಸ್ಕರ, ಯೆರೂಸಲೇಮಿನ ಹಿತಕ್ಕೋಸ್ಕರ ಕರ್ತನೆ ಬಹು ದಿವಸಗಳವರೆಗೂ ಕರ್ತನೆ ಅನ್ನಪಾನ ತೆಗೆದುಕೊಳ್ಳದೆ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಅಳುತ್ತಾ ಬೇಡುತ್ತಾ ಇದ್ದನಲ್ಲ ಸ್ವಾಮಿ. ಹಲ್ಲೆಲೂಯ ಅಪ್ಪ, ಅದೇ ಭಾರ ನಮಗೂ ಉಂಟಾಗಲಿ ಸ್ವಾಮಿ. ಯೆರೆಮೀಯನು ಪ್ರಲಾಪದಲ್ಲಿ ಹೇಳುವ ಹಾಗೆ, ಯೆಹೋವನು ಆಕಾಶದಿಂದ ಕಟಾಕ್ಷಿಸುವವರೆಗೆ, ದೃಷ್ಟಿಸಿ ನೋಡುವವರೆಗೆ ನನ್ನ ನೇತ್ರವು ನಿರಂತರವಾಗಿ ಅಶ್ರುಧಾರೆಯನ್ನು ಸುರಿಸುವುದು, ಎಂದಿಗೂ ಬಿಡದು ಎಂಬುದಾಗಿ ಹೇಳ್ತಾನಲ್ಲ. ನಮಗೂ ಕೂಡ ಅದೇ ಕೃಪೆಯನ್ನು ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಜನರಿಗಾಗಿ ಕರ್ತನ ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶಿಸುವುದು, ನಮ್ಮ ಜನರಿಗೋಸ್ಕರವಾಗಿ ದೇವ ಸನ್ನಿಧಾನವನ್ನು ಪ್ರವೇಶಿಸುವುದು. ಹಲ್ಲೆಲೂಯ ಕರ್ತನೆ, ನಮ್ಮ ಜನರಿಗೋಸ್ಕರ, ನಮ್ಮ ಬೀದಿಯವರಿಗೋಸ್ಕರ, ನಮ್ಮ ಪ್ರಾಂತ್ಯದವರಿಗೋಸ್ಕರ ಕರ್ತನ ಸನ್ನಿಧಾನದಲ್ಲಿ ಗಂಟೆಗಟ್ಟಲೆ ಮೊಣಕಾಲು ಹಾಕುವುದು, ಇದು ನಮಗೆ ಸೌಭಾಗ್ಯವಾಗಿ ದೊರಕಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರಿಗೂ ಈ ಕೃಪೆ ಉಂಟಾಗಲಿ ಕರ್ತನೆ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಈ ಭಾಗ್ಯ ಕೊಡಪ್ಪ. ತನ್ನ ಕುಟುಂಬದವರ ರಕ್ಷಣೆಗಾಗಿ ಕರ್ತನೆ ಗಂಟೆಗಟ್ಟಲೆ ನಿನ್ನ ಸಮ್ಮುಖದಲ್ಲಿ ಮೊಣಕಾಲು ಊರಲಿಕ್ಕೆ ನೀನು ಕೃಪೆ ಕೊಡಪ್ಪ. ತನ್ನ ಬೀದಿಯವರ ರಕ್ಷಣೆಗೋಸ್ಕರವಾಗಿ ಕರ್ತನೆ ನಿನ್ನ ಸನ್ನಿಧಿಯನ್ನು ಪ್ರವೇಶ ಮಾಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಪ್ರಾಂತ್ಯದವರ, ನಮ್ಮ ಕರ್ತನೆ ಜಿಲ್ಲೆಯವರ, ನಮ್ಮ ರಾಜ್ಯದವರ ರಕ್ಷಣೆಗಾಗಿ, ನಿತ್ಯಕ್ಕಾಗಿ, ನಿತ್ಯ ಜೀವಕ್ಕಾಗಿ ಕರ್ತನೆ ಸನ್ನಿಧಾನವನ್ನು ಪ್ರವೇಶಿಸುವಂತೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ನಿನ್ನ ಸನ್ನಿಧಾನವನ್ನು ಪ್ರವೇಶಿಸುವ ಕೃಪೆ ಕೊಡಪ್ಪ. ನಿನ್ನ ಸನ್ನಿಧಾನವನ್ನು ಪ್ರವೇಶಿಸುವ ಕೃಪೆ ಕೊಡಪ್ಪ. ನಿನ್ನ ಸನ್ನಿಧಾನದಲ್ಲಿ ಪ್ರವೇಶಿಸಿ ನಮ್ಮವರಿಗೋಸ್ಕರ ಅಳುತ್ತಾ, ಗೋಳಾಡುತ್ತಾ, ಕಣ್ಣೀರು ಸುರಿಸುತ್ತಾ ಕರ್ತನೆ ಬೇಡುತ್ತಾ ಇರಬೇಕು ಸ್ವಾಮಿ. ಥ್ಯಾಂಕ್ ಯು ಯೇಸುವೆ. ಕರ್ತನೆ ಜನರಿಗೋಸ್ಕರ ಸ್ವರಕ್ತವನ್ನೇ ತಗೊಂಡು ಮಹಾಪರಿಶುದ್ಧ ಸ್ಥಳ ಪ್ರವೇಶ ಮಾಡಿದ್ದೀರಿ. ಇವತ್ತು ಮಹಾಪರಿಶುದ್ಧ ಸ್ಥಳಕ್ಕೆ ನಮಗೂ ಅಕ್ಸೆಸ್ ಇದೆ ಕರ್ತನೆ. ನಾವು ನಮ್ಮ ಜನರಿಗೋಸ್ಕರ ನಿನ್ನ ಸನ್ನಿಧಾನಕ್ಕೆ ಬರಬೇಕಪ್ಪ. ನಮ್ಮ ಜನರಿಗೋಸ್ಕರ ನಿನ್ನ ಪ್ರಸನ್ನತೆಗೆ ಬರಬೇಕು. ಹಲ್ಲೆಲೂಯಾ. ಮುಂಜಾನೆಯಲ್ಲಿ ಕರ್ತನೆ ನಮ್ಮವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಥ್ಯಾಂಕ್ ಯು ಕರ್ತನೆ. ಸಂಜೆ ಹೊತ್ತಿನಲ್ಲಿ ನಮ್ಮವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಸ್ವಾಮಿ. ಥ್ಯಾಂಕ್ ಯು. ರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ ಎದ್ದು ನಮ್ಮವರಿಗೋಸ್ಕರ ಅಳುತ್ತಾ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಬೇಕು ಸ್ವಾಮಿ. ಥ್ಯಾಂಕ್ ಯು. ಬೆಳಗಿನ ಜಾವದಲ್ಲಿ ಕರ್ತನೆ ಚೈತನ್ಯವಾಗಿ ಎದ್ದು ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಯಾಜಕ ಸೇವೆ ನಿನ್ನನ್ನು ಆರಾಧನೆ ಮಾಡುವುದಕ್ಕೂ, ಕರ್ತನೆ ನಿನ್ನ ಜನರಿಗೋಸ್ಕರ ನಿನ್ನ ಸನ್ನಿಧಿಯಲ್ಲಿ ವಿನಯಿಸುವುದಕ್ಕೂ ಹಲ್ಲೆಲೂಯಾ ನಮಗೆ ಕೊಡಲ್ಪಟ್ಟಿದೆ. ಥ್ಯಾಂಕ್ ಯು. ಅದನ್ನು ನೆರವೇರಿಸಲಿಕ್ಕೆ ನಮಗೆ ಕೃಪೆ ಕೊಡು. ನಮ್ಮ ಜನರಿಗೋಸ್ಕರ ನಿನ್ನ ಸನ್ನಿಧಿಯಲ್ಲಿ ಅಳಲಿಕ್ಕೂ, ಗೋಳಾಡಲಿಕ್ಕೂ, ಕಣ್ಣೀರು ಸುರಿಸಲಿಕ್ಕೂ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ನಿನ್ನನ್ನು ಅರಿಯದೇ ಇರುವಂತಹ ಜನರು, ನಿನ್ನನ್ನು ತಿಳಿದೇ ಇರುವ ಜನರು, ಕರ್ತನೆ ಹೊರಗಿರುವವ್ರ ಜನರು, ನಿನ್ನ ಸಾನ್ನಿಧ್ಯದಿಂದ ಹೊರಗಿರುವ ಜನರು, ಅವರ ಪರವಾಗಿ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳಿಕ್ಕೂ, ನಾವು ಕರ್ತನೆ ಬೇಡಿಕೊಳ್ಳಿಕ್ಕೂ, ಕಲ್ವಾರಿಯ ರಕ್ತದ ಮಹತ್ತನ್ನು ಕರ್ತನೆ ಅವ್ರಿಗೂ ಅನುಗ್ರಹಿಸುವಂತೆ ನಿನ್ನಲ್ಲಿ ವಿನಯಿಸಲಿಕ್ಕೂ ನಮ್ಮ ಮೇಲೆ ಒಂದು ಅಭಿಷೇಕ, ಯಾಜಕ ಅಭಿಷೇಕ ಇಳಿಯಲಿ ಸ್ವಾಮಿ. ಯಾಜಕ ಅಭಿಷೇಕ ಇಳಿಯಲಪ್ಪ. ಥ್ಯಾಂಕ್ ಯು. ಕೇಳಿ, ನೀವು ಕೂಡ ಕೇಳಿ, ನನ್ನನ್ನು ಅಭಿಷೇಕಿಸು ಸ್ವಾಮಿ. ನನ್ನನ್ನು ಯಾಜಕನನ್ನಾಗಿ ಅಭಿಷೇಕಿಸು ಕರ್ತನೆ. ನನ್ನ ಜನರಿಗಾಗಿ ನಿನ್ನ ಸನ್ನಿಧಿಯನ್ನು ಪ್ರವೇಶಿಸುವ ಯಾಜಕನು. ಹಲ್ಲೆಲೂಯಾ. ನಮ್ಮೆಲ್ಲರಿಗಾಗಿ ಯೇಸು ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿದ ಹಾಗೆ ಕರ್ತನೆ ನಮ್ಮ ಜನರಿಗೋಸ್ಕರ ನಾವು ನಿನ್ನ ಸನ್ನಿಧಿಗೆ ಪ್ರವೇಶ ಮಾಡಬೇಕು. ನಮ್ಮ ಜನರಿಗೆ ರಕ್ಷಣೆಗೋಸ್ಕರವಾಗಿ, ನಮ್ಮ ಜನರಿಗೆ ಬಿಡುಗಡೆಗೋಸ್ಕರವಾಗಿ, ನಮ್ಮ ಜನರಿಗೆ ಕರ್ತನೆ ನಿನ್ನ ಕೃಪೆ ದೊರಕಬೇಕೆಂಬುದಕ್ಕಾಗಿ ನಿನ್ನ ಸನ್ನಿಧಾನಕ್ಕೆ ಪ್ರವೇಶ ಮಾಡಬೇಕು ಸ್ವಾಮಿ. ಆ ಕೃಪೆಯನ್ನು ಕೊಟ್ಟು ಯಾಜಕ ಸೇವೆಯಲ್ಲಿ ನಮ್ಮನ್ನು ನೆಲೆ ನಿಲ್ಲಿಸು. ಥ್ಯಾಂಕ್ ಯು. ನಾವು ನಿಜವಾದ ಯಾಜಕರುಗಳಾಗಿ ನಿನ್ನ ಸಮ್ಮುಖದಲ್ಲಿ ಕಾಣಿಸ್ಕೊಳ್ಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕೊಪ್ಪಳ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೊಪ್ಪಳ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಕೊಪ್ಪಳ ಜಿಲ್ಲೆಯ ಎಲ್ಲ ಸೇವೆಗಳನ್ನು, ಸೇವಕರುಗಳನ್ನು ಕರ್ತನು ಆಶೀರ್ವದಿಸಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ಕೊಪ್ಪಳ ಜಿಲ್ಲೆಯ
ಎಲ್ಲ ಸೇವೆಗಳನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಕೊಪ್ಪಳ ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕುಗಳಲ್ಲೂ ಇರುವಂಥ ಎಲ್ಲ ಸಭೆಗಳು, ಸೇವಕರುಗಳು ಎಲ್ಲರೂ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ಕೃಪೆ ಇನ್ನೂ ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಸೇವಕರುಗಳಿಗೆ ಒದಗಿ ಬರಲಿ. ನಿನ್ನ ಉನ್ನತ ಸಹಾಯ ಸಿಗಲಿ ಸ್ವಾಮಿ. ಸೇವಕರ ಹಿತವನ್ನು ಬಯಸುವ ದೇವರು ಕರ್ತನೆ, ಅವರೆಲ್ಲರೂ ನೀನು ಆಶೀರ್ವದಿಸಿ ಆರೋಗ್ಯ ಕೊಡಪ್ಪ. ಸೇವಕರೆಲ್ಲರಿಗೂ ಆರೋಗ್ಯ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಿಶೇಷ ಕೃಪೆ ಕರ್ತನೆ ಅವ್ರಿಗೆ ಉಂಟಾಗಲಿ ಸ್ವಾಮಿ. ಎಲ್ಲ ಸೇವಕರಿಗೂ ನಿನ್ನ ವಿಶೇಷ ಕೃಪೆ ಉಂಟಾಗಲಿ. ಎಲ್ಲ ಸೇವಕರುಗಳಿಗೂ ನಿನ್ನ ವಿಶೇಷ ಸಹಾಯ ಸಿಗಲಿ. ಅವರ ಹೋಗೋಣ ಬರೋಣಗಳಲ್ಲಿ ಸುರಕ್ಷತೆ ಉಂಟಾಗಲಿ. ಅವರ ಕುಟುಂಬ ಆಶೀರ್ವಾದವಾಗಿರಲಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇವೆ ಸ್ವಾಮಿ. ಹಾಗೆ ಕರ್ತನೆ, ಅವರು ನಂಬಿಕೊಟ್ಟಂಥ ಸೇವೆಯನ್ನು ಉತ್ತಮವಾಗಿ ನಿರ್ವಹಿಸಲಿಕ್ಕೆ ಬೇಕಾದ ಕೃಪೆಯನ್ನು ಕೊಡಪ್ಪ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಯಾವ ಉದ್ದೇಶದೊಂದಿಗೆ ಯೋಜನೆಯೊಂದಿಗೆ ಕರೆದಿದೆಯೋ ಆ ಯೋಜನೆಯನ್ನು ನೆರವೇರಿಸುವ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಕರ್ತನೆ. ಅದಕ್ಕೆ ಬೇಕಾದ ಕರ್ತನೆ ಪವಿತ್ರ ಆತ್ಮನ ಬಲವನ್ನು ಕೊಡು ಸ್ವಾಮಿ. ಮಾರ್ಗದರ್ಶನ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಬೇಕಾದ ಆರ್ಥಿಕ ಸಹಾಯವನ್ನು ಒದಗಿಸಿಕೊಡು ಸ್ವಾಮಿ. ಬೇಕಾದ ಜೊತೆ ಸೇವಕರುಗಳನ್ನು ಒದಗಿಸಿಕೊಡಪ್ಪ. ಬೇಕಾದ ವಸ್ತುಗಳನ್ನು, ಕಟ್ಟಡಗಳನ್ನು, ವಾಹನಗಳನ್ನು ನೀನು ಕೊಡು ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಂದು ಸೇವೆಯೂ ಸಹ ಕರ್ತನೆ ಉನ್ನತ ಹಂತಕ್ಕೆ ಮುಂದುವರಿಯಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಸಭೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ಸಭೆಯ ಪ್ರತಿಯೊಂದು ಅಗತ್ಯಗಳನ್ನು ಸಂಧಿಸು ಸ್ವಾಮಿ. ಥ್ಯಾಂಕ್ ಯು. ಸಭೆಯ ಎಲ್ಲೇ ವಿಸ್ತಾರಗಳಲ್ಲಿ ಥ್ಯಾಂಕ್ ಯು. ಪ್ರತಿಯೊಬ್ಬ ಸೇವಕರು ಆಶೀರ್ವದಿಸಲ್ಪಡಲಿ. ಪ್ರತಿಯೊಂದು ಸೇವೆಯು ಆಶೀರ್ವದಿಸಲ್ಪಡಲಿ. ನಾವೆಲ್ಲರೂ ಏಕ ಮನಸ್ಸಿನಿಂದ ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಎಲ್ಲ ದೇವ ಸೇವಕರುಗಳನ್ನು, ಎಲ್ಲ ಸೇವೆಗಳನ್ನು ಆಶೀರ್ವದಿಸುತ್ತೇವೆ. ಪರಲೋಕದ ಆಶೀರ್ವಾದ ಅವರಲ್ಲಿ ನೆಲೆಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ಈ ದಿನದಲ್ಲಿ ಕರ್ತನೆ, ಯಾರೆಲ್ಲ ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ ಮರಣದ ಅಂಚಿನಲ್ಲಿ ನರಳ್ತಾ ಇದ್ದಾರೋ, ಕಷ್ಟಪಡ್ತಾ ಇದ್ದಾರೋ, ವೆಂಟಿಲೇಟರ್ನಲ್ಲಿದ್ದಾರೋ, ಮರಣದ ಚಿಂತೆಯಲ್ಲಿದ್ದಾರೋ ಅವರೆಲ್ಲರಿಗಾಗಿ ಬೇಡಿಕೊಳ್ತೇವೆ. ಅವರೆಲ್ಲರನ್ನ ನೀನು ಮುಟ್ಟಿ ಆಶೀರ್ವದಿಸಪ್ಪ. ಕರ್ತನೆ, ಯಾರ್ಯಾರು ಎಲ್ಲೆಲ್ಲಿ ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತಹ ಕರ್ತನೆ ಸಾವು ಬದುಕಿನ ನಡುವೆ ಹೋರಾಡ್ತಿರೋ ಪ್ರತಿಯೊಬ್ಬರಿಗೂ ನಿನ್ನ ಕೃಪೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ಯಾರೆಲ್ಲ ಆಶ್ವಾಸನೆ ಕಳ್ಕೊಂಡಿದ್ದಾರೋ, ನಾನು ಬದುಕ್ತೇನೆ ಎಂಬಂತಹ ಆಶ್ವಾಸನೆ ಕಳ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಕರ್ತನೆ ಧೈರ್ಯ ಕೊಡು ಸ್ವಾಮಿ. ಆಶ್ವಾಸನೆ ಕೊಡಪ್ಪ, ಭರವಸೆ ಕೊಡಪ್ಪ. ಹಾಲೆಲೂಯ. ನಾನು ಸಾಯುವುದಿಲ್ಲ, ನಾನು ಬದುಕಿದ್ದು ಯೆಹೋವನ ಕಾರ್ಯಗಳನ್ನು, ಕೃತ್ಯಗಳನ್ನು ನಾನು ವರ್ಣಿಸುವೆನೆಂಬುದಾಗಿ ಕರ್ತನೆ ಪ್ರತಿಯೊಬ್ಬರು ಕಂಠಾಘೋಷವಾಗಿ ಮೊಳಗಲಿಕ್ಕೆ ಕರ್ತನೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಆಸ್ಪತ್ರೆಯಲ್ಲಿರೋರಿಗೆ ಅಲ್ಲೇ ನಿನ್ನ ದೈವ ಕೃಪೆ ಇಳಿದು ಬರಲಿ. ಮನೆಗಳಲ್ಲಿರೋರಿಗೆ ಅಲ್ಲೇ ನಿನ್ನ ಕೃಪೆ ಇಳಿದು ಬರಲಿ. ಎಲ್ಲೆಲ್ಲಿ ನಿನ್ನ ಮಕ್ಕಳು ಕರ್ತನೆ ಇದ್ದಾರೋ ಆ ಸ್ಥಳಕ್ಕೆ ದೈವ ಪ್ರಭಾವ ಹರಿದು ಬರಲಿ ಅಂತ ನಾವು ಬೇಡಿಕೊಳ್ಳುತ್ತೇವೆ. ಆರೋಗ್ಯವನ್ನು, ಸ್ವಸ್ಥತೆಯನ್ನು ನಾವು ಡಿಕ್ಲೇರ್ ಮಾಡುತ್ತೇವೆ. ನೀನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ತಂದೆ, ನಮ್ಮೊಂದಿಗೆ ಸೇರಿ ಈ ಬೆಳಗಿನ ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ನೀನು ಮುಟ್ಟು ಸ್ವಾಮಿ. ಪ್ರತಿಯೊಬ್ಬರನ್ನು ಮುಟ್ಟಪ್ಪ. ಈಗಲೇ ಕರ್ತನೆ, ಒಬ್ಬೊಬ್ಬರ ನೆತ್ತಿಯಿಂದ ಪಾದದವರೆಗೆ ನಿನ್ನ ಶಕ್ತಿ ಇಳಿಯಲಿ, ನಿನ್ನ ಉನ್ನತ ಬಲ ಇಳಿಯಲಿ. ಬೇಕಾದ ಆರೋಗ್ಯ ಕೊಡು ಸ್ವಾಮಿ. ಕುಟುಂಬಗಳಲ್ಲಿ ಸಮಾಧಾನ ಕೊಡಪ್ಪ. ಕೈಯಿಟ್ಟು ಮಾಡುವ ಕೆಲಸ ಕಾರ್ಯದಲ್ಲಿ ಜಯ ಕೊಡು ಸ್ವಾಮಿ. ಈ ದಿನದ ಹೋಗೋಣ ಬರೋಣಗಳೆಲ್ಲ ಆಶೀರ್ವದಿಸಲ್ಪಡಲಿ. ಈ ದಿನ ಮನರಮ್ಯವಾದ ದಿನ ಅಂತ ನಾವು ಡಿಕ್ಲೇರ್ ಮಾಡುತ್ತೇವೆ. ಈ ದಿನ ಸಂತೋಷದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ದೈವ ಸುರಕ್ಷತೆ ಇರುವಂಥ ದಿನ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತೇವೆ. ನೀನು ಹಾಗೆ ಆಶೀರ್ವದಿಸು. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರಿಗೂ ನಿನ್ನ ಕೃಪೆ ಉಂಟಾಗಲಿ. ಪ್ರತಿಯೊಬ್ಬರಿಗೂ ನಿನ್ನ ಕೃಪೆ ಉಂಟಾಗಲಿ. ಈ ದಿನ ವಾಕ್ಯದ ದಿನ, ಈ ದಿನ ಪ್ರಸನ್ನತೆಯ ದಿನ, ಈ ದಿನ ನಿನ್ನೊಂದಿಗಿರುವ ದಿನ. ಥ್ಯಾಂಕ್ ಯು. ಬ್ಲೆಸ್ ಎವ್ರಿ ಒನ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಬೇಡಿಕೊಳ್ಳುತ್ತೇವೆ, ಡಿಕ್ಲೇರ್ ಮಾಡುತ್ತೇವೆ, ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.